ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರೂ ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಂಜೀವ್. ಸ್ನೇಹಿತರೆ, ಇವತ್ತು ಒಂದು ಮಾಯಿಶ್ಚರೈಸಿಂಗ್ ಏಜೆಂಟ್ ಇರುವಂತಹದ್ದು, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುವಂತಹದ್ದು, ಹಾಗೂ ನಿಮ್ಮ ಒಂದು ಸ್ಕಿನ್ ಮೇಲೆ ಏನಾದರೂ ಸನ್ಬರ್ನ್ಸ್ ಇದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡುವಂತಹದ್ದು, ಹಾಗೂ ವಿಟಮಿನ್ ಎ ಹಾಗೂ ಇ ಒಂದು ಕಂಟೆಂಟ್ ಇರುವಂತಹದ್ದು, ಹಾಗೂ ಸೋರಿಯಾಸಿಸ್ ಹಾಗೂ ಎಕ್ಸಿಮಾ ಅಂತ ಒಂದು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡುವಂತಹದ್ದು, ಹಾಗೂ ನಿಮ್ಮ ಒಂದು ಸ್ಕಿನ್ ಏನಿದೆ ಲೈಟ್ ಅನ್ನು ಹಾಗೂ ಸಾಫ್ಟ್ ಅನ್ನು ಮಾಡುವಂತ ಒಂದು ಶಿಯಾ ಬಟರ್ ಏನಿದೆ ಅದನ್ನ ಬಳಸಿಕೊಂಡು ಇವತ್ತು ಹೋಮ್ ಮೇಡ್ ಬಾಡಿ ವಾಶ್ ನ ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ, ಯಾವುದೇ ಒಂದು ಟೈಮ್ ವೇಸ್ಟ್ ಮಾಡದೇನೆ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಸ್ನೇಹಿತರೆ ಒಂದು ಚಿಕ್ಕ ರಿಕ್ವೆಸ್ಟ್, ಇವತ್ತಿನ ಒಂದು ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಯಾಕಂದ್ರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಒಂದು ಮುಂದಿನ ವಿಡಿಯೋ ಮಾಡುವಂತ ಒಂದು ಪ್ರೋತ್ಸಾಹ ಸಿಗುತ್ತೆ. ಹಾಗಾಗಿ ನಿಮಗೆ ಈ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಒಂದು 100% ನ್ಯಾಚುರಲ್ ಬಾಡಿ ವಾಶ್ ಅಥವಾ ಶವರ್ ಜೆಲ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಯಾವ್ದಾದಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಇಲ್ಲಿ ಗ್ಲಿಸರಿನ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸೋಪಿ ಟ್ವಿಸ್ಟ್ ಅವರ ನ್ಯಾಚುರಲ್ ಲಿಕ್ವಿಡ್ ಕ್ಯಾಸ್ಟಲ್ ಸೋಪ್ ಬೇಸ್ ಇದೆ, ಈ ಸೋಪ್ ಬೇಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ, ಹಾಗೂ ಇಲ್ಲಿ ಹನಿನ ತಗೊಂಡಿದ್ದೀನಿ, ಹಾಗೂ ಫ್ರೇಗ್ರೆನ್ಸ್ಗಾಗಿ ಲ್ಯಾವೆಂಡರ್ ತಗೊಂಡಿದ್ದೀನಿ, ಹಾಗೂ ನಾನಿಲ್ಲಿ ಶಿಯಾ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಯಾವ್ಯಾವುದು ಎಷ್ಟೆಷ್ಟು ಕ್ವಾಂಟಿಟಿ ಅಂತ ಮುಂದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತು ನಮ್ಮ ಒಂದು 100% ನ್ಯಾಚುರಲ್ ಬಾಡಿ ವಾಶ್ ಅಥವಾ ಶವರ್ ಜೆಲ್ಗೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವಾಗ ಮೊದಲಿಗೆ ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನ್ಯಾಚುರಲ್ ಲಿಕ್ವಿಡ್ ಕ್ಯಾಸ್ಟಲ್ ಸೋಪ್ ಬೇಸ್ನ, ಅದು ಸೋಪಿ ಟ್ವಿಸ್ಟ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಇಲ್ಲಿ 50 ml ಇದರಲ್ಲಿ ಯೂಸ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನು 50 ml ನಾನು ಇಲ್ಲಿ ತಗೋತೀನಿ. 50 ml ನೋಡಿ, ಇದು 50 ml ಇದೆ. ಸೊ ಇದನ್ನು ಬೀಕರ್ ಹಾಕೋತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದು ರಾ ಹನಿ ಇದೆ, ಇದನ್ನು ಕೂಡ 50 ml ತಗೋತಾ ಇದ್ದೀನಿ. 50 ml ಹಾಕ್ತೀನಿ ಇದಕ್ಕೆ. ನೋಡಿ 50 ml ಇದು ಬೀಕರ್ ಇದೆ ಸಿಕ್ಕಿದು. ಈಕ್ವಲ್ ಪ್ರಮಾಣನ ತಗೊಂಡಿದ್ದೀನಿ. ಕ್ಯಾಸ್ಟಲ್ ಸೋಪ್ 50 ml ಹಾಗೂ ನಮ್ಮ ಒಂದು ರಾ ಹನಿ ಏನಿದೆ ಅದು ಕೂಡ ಸಮ ಪ್ರಮಾಣ 50 ml ಇಲ್ಲಿ ನಾನು ತಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಎರಡು ಮಿಕ್ಸರ್ ಕೂಡ ಚೆನ್ನಾಗಿ ಸ್ಲೋ ಆಗಿ, ಫಾಸ್ಟ್ ಮಿಕ್ಸ್ ಮಾಡಬಾರ್ದು, ಇಲ್ಲಿ ಸ್ಲೋ ಆಗಿ ಮಿಕ್ಸ್ ಮಾಡಬೇಕು. ಫಾಸ್ಟ್ ಮಿಕ್ಸ್ ಮಾಡೋಕ್ಕೆ ಹೋದರೆ ಬಬಲ್ಸ್ ಬಂದುಬಿಡುತ್ತೆ. ಸೊ ಬಬಲ್ಸ್ ಬರದ ಹಾಗೆ ಸ್ಲೋ ಆಗಿ ಇದನ್ನು ಎರಡೂ ಕೂಡ ಮಿಕ್ಸ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್, ಕ್ಯಾಸ್ಟರ್ ಆಯಿಲ್ ಇದೆ, ಇಲ್ಲಿ ನೋಡ್ಬೋದು. ಈ ಕ್ಯಾಸ್ಟರ್ ಆಯಿಲ್ನ ನಾನು ಒಂದು 10 ml ತಗೋತಾ ಇದ್ದೀನಿ. 10 ml ಕ್ಯಾಸ್ಟರ್ ಆಯಿಲ್ ತಗೋತಾ ಇದ್ದೀನಿ. So 10 ml ಇದೆ ಇದು. 10 ml ಕ್ಯಾಸ್ಟರ್ ಆಯಿಲ್ ತಗೋತಾ ಇದ್ದೀನಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾನಿಲ್ಲಿ 10 ml ಗ್ಲಿಸರಿನ್, ನೋಡಿ ಗ್ಲಿಸರಿನ್ ಇದೆ, ಇದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋತೀನಿ ನಾನು 10 ml. ಓಕೆ, ಇದು 10 ml ಇದೆ. ಇವಾಗ ಇದನ್ನು ಕೂಡ ಇದಕ್ಕೆ ಗ್ಲಿಸರಿನ್ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಈ ಎಲ್ಲೂ 4 ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಲೋ ಆಗಿ ಮಿಕ್ಸ್ ಮಾಡ್ಕೋಬೇಕು. ಬಬಲ್ಸ್ ಬೇಗ ಬಂದುಬಿಡುತ್ತೆ ಫಾಸ್ಟ್ ಮಾಡಿದರೆ.
ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು. ಸೊ ಹಾಗಾಗಿ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗಿದೆಯೋ ಇಲ್ಲವೋ ಅಂತ ನಮಗೆ ತಿಳಿಯೋದಿಲ್ಲ. ಸೊ ಹಾಗಾಗಿ ನೀವು ಸ್ಲೋ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದು 2 ನಿಮಿಷ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಮಗೆ ಒಂದು ಬೇಸ್ ರೆಡಿ ಆಯಿತು. ಬಾಡಿ ವಾಶ್ಗೆ ಇನ್ನೂ ಒಂದು ರೀತಿ ಬೇಸ್ ರೆಡಿ ಆಯಿತು ನಮಗೆ. ಸೊ ಇದಕ್ಕೆ ಇವತ್ತು ನಾನು ಒಂದು ಸನ್ ಬರ್ನ್ಗೆ, ರ್ಯಾಷಸ್ಗೆ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಇರುವಂಥ ಒಂದು ಪವರ್ಫುಲ್ ಬಾಡಿ ವಾಶ್ನ ಮಾಡ್ತಾ ಇದ್ದೀನಿ. ಬಾಡಿ ವಾಶು ಅಥವಾ ಬಾಡಿ ಜೆಲ್ ಕೂಡ ಅನ್ಬೋದು ನೀವು. ಸೊ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದಕ್ಕೆ ನಾನು ಒಂದು 5 ಗ್ರಾಮ್ ಶಿಯಾ ಬಟರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಒಂದು 5 ಮಿನಿಟ್ಸು ಹೀಗೆ ಬಿಡೋಣ. ಸ್ನೇಹಿತರೆ, ನಮ್ಮ ಒಂದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನಿಲ್ಲಿ ಶಿಯಾ ಬಟರ್ನ ತೊಗೊಂಡಿದ್ದೀನಿ. ಇವಾಗ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಇದು. ಸೊ ಇವಾಗ ನೋಡ್ಬೋದು ಶಿಯಾ ಬಟರು ಇಲ್ಲಿ ಗಟ್ಟಿ ಫಾರ್ಮ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾನು ಒಂದು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾನು ಇದನ್ನು ಒಂದು ಹೀಟ್ ಮಾಡಿ ಸೊ ಲಿಕ್ವಿಡ್ ಫಾರ್ಮಿಗೆ ಆಯಿಲ್ ರೂಪದಲ್ಲಿ ಕನ್ವರ್ಟ್ ಮಾಡಿಕೊಂಡು ನಾನು ನಂತರ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಸೊ ಸ್ನೇಹಿತರೆ, ನಮ್ಮ ಒಂದು ಶಿಯಾ ಬಟರ್ ಏನಿದೆ ಅದು ಗಟ್ಟಿ ಫಾರ್ಮಲ್ಲಿತ್ತು, ಸಾಲಿಡ್ ಫಾರ್ಮಲ್ಲಿ. ಸೊ ಹಾಗಾಗಿ ನಾನು ಅದನ್ನು ಲಿಕ್ವಿಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನಿಲ್ಲಿ ಇದನ್ನು ನೀರನ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ಅದು ಇವಾಗ ಅದನ್ನು ಡಬಲ್ ಬಾಯ್ಲರ್ ರೀತಿ ಇದನ್ನು ಕರಗಿಸ್ತಾ ಇದ್ದೀನಿ. ಶಿಯಾ ಬಟರ್ನ ಲಿಕ್ವಿಡ್ ಫಾರ್ಮ್ಗೆ ತರೋಕ್ಕೆ. ಇವಾಗ ನೋಡಿ ಗಟ್ಟಿ ಇರೋದು ಇವಾಗ ಸ್ವಲ್ಪ ಕರಗಿದೆ ನೋಡಿ, ಇವಾಗ ಲಿಕ್ವಿಡ್ ಆಗಿದೆ. ಸೊ ಇವಾಗ ಈ ನೀರನ್ನ ಸೈಡಲ್ಲಿ ತೆಗೆದು ಇಡ್ತಾ ಇದ್ದೀನಿ. ಏಕೆಂದರೆ ಇದು ಮತ್ತೆ ಹಾಗೆ ಇಟ್ಟರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ನಾವು ಟ್ರಾನ್ಸ್ಫರ್ ಮಾಡಿಬಿಡಬೇಕು. ಸೊ ಇವಾಗ ನಾನು ಇದಕ್ಕೆ ನಮ್ಮ ಒಂದು ರೆಡಿ ಏನಾಗಿದೆ, ಬೇಸ್ ಏನು ರೆಡಿ ಆಗಿದೆ, ಅದಕ್ಕೆ ನಾನು ನಮ್ಮ ಒಂದು ಶಿಯಾ ಬಟರ್ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸ್ನೇಹಿತರೆ, ಇವಾಗ ನನ್ನ ಒಂದು ಶಿಯಾ ಬಟರ್ ಏನಿದೆ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಅದು ಗಟ್ಟಿ ಫಾರ್ಮಲ್ಲಿದೆ. ಇವಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಶಿಯಾ ಬಟ್ರು. ಸೊ ಇದನ್ನು ಬ್ರೇಕ್ ಡೌನ್ ಮಾಡಬೇಕು ನಾನು. ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಆಲ್ಮೋಸ್ಟ್ ಕರಗಿದೆ, ಇನ್ನೂ ಸ್ವಲ್ಪ ಇದೆ, ಇದನ್ನು ಕರಗಿಸ್ಬಿಡ್ತೀನಿ. ಇವಾಗ ನಮ್ಮದು ಒಂದು ಬಾಡಿ ವಾಶ್ ಏನಿದೆ ಅದು ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ನೋಡ್ಬೋದು, ಈ ಬಬಲ್ಸು ಕೂಡ ನೋಡ್ಬೋದು ನೀವು, ಚೆನ್ನಾಗಿ ಬಂದಿದೆ ಬಬಲ್ಸು. ಇದನ್ನು ನಾನು ಈ ಒಂದು ರೆಡಿ ಆಗಿರೋ ಒಂದು 10 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ ಇದು ಮಾಡೋಕ್ಕೆ. ಇವಾಗ ಇದೇನು ನಮ್ಮ ಒಂದು ಬಬಲ್ಸ್ ಏನಿದೆ ಹೊರಟೋಗುತ್ತೆ ಅದು. ಇವಾಗ ನಮ್ಮ ಒಂದು ಬಾಡಿ ವಾಶು ಇವಾಗ ರೆಡಿ ಆಗಿದೆ. ಸೊ ಇದನ್ನು ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಶಿಯಾ ಬಟರ್ ಬಾಡಿ ವಾಶು ಅಥವಾ ಶವರ್ ಜೆಲ್ ಏನು ಹೇಳ್ತೀವಿ ಅದು ರೆಡಿ ಆಗಿದೆ. ಸೊ ಇದಕ್ಕೆ ನಾವು ಒಂದು ಫ್ರೆಗ್ರೆನ್ಸ್ಗೆ ಇದು ಆಪ್ಷನಲ್ಲು, ನೀವು ಆ್ಯಡ್ ಮಾಡ್ಕೋದ್ರೆ ಮಾಡ್ಕೋಬೋದು ಅಥವಾ ಬಿಡ್ಬೋದು ಹಾಗೇನೆ. ಸೊ ಇವತ್ತು ನಾನು ಇದಕ್ಕೆ ಲ್ಯಾವೆಂಡರ್ ನೋಡ್ಬೋದು, ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ಸ್ನ ಕೆಲವು ಡ್ರಾಪ್ಸ್ನ ಹಾಕ್ತಾ ಇದ್ದೀನಿ. ನೀವು ಯಾವ್ದು ಬೇಕೋ ಅದನ್ನು ನೀವು ಹಾಕೋಬೋದು. ನಾನಿಲ್ಲಿ ಒಂದು 8ರಿಂದ 10 ಡ್ರಾಪ್ಸ್ ಇದಕ್ಕೆ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ನ ಹಾಕಿದ್ದೀನಿ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಎಸೆನ್ಷಿಯಲ್ ಆಯಿಲು ಹಾಗೂ ನಮ್ಮ ಒಂದು ಬಾಡಿ ವಾಶು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಒಂದು ಬಾಡಿ ವಾಶ್ ರೆಡಿ ಆಗಿದೆ. ಇವತ್ತು ಒಂದು ರೆಡಿ ಆಗಿರುವಂಥ ಒಂದು ಬಾಡಿ ವಾಶ್ ಏನಿದೆ ಅದನ್ನು ನಾನು ಈ ಥರ ಒಂದು ಬಾಟ್ಲ್ 100 ml ಬಾಟ್ಲ್ ಇದೆ, ಈ ಬಾಟ್ಲಿಗೆ ನಾನು ಇದು ಟ್ರಾನ್ಸ್ಫರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ನಾನು ಈ ಬಾಟ್ಲನ್ನ ಐಸೋಪ್ರೊಪೈಲ್ ಆಲ್ಕೋಹಾಲ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಯಾವುದೇ ಒಂದು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ನೀವು ಕ್ಲೀನ್ ಮಾಡ್ಕೊಳ್ಳಿ. ಇದು
ಆ್ಯಕ್ಚುಲಿ ನೀವು ಗ್ಲಾಸ್ ಬಾಟಲ್ ಹಾಕ್ಕೋಬೇಕು. ಇದನ್ನು ಪ್ಲಾಸ್ಟಿಕ್ ಬಾಟಲ್ ಇದೆ, ಗ್ಲಾಸ್ ಬಾಟಲ್ ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ಪ್ಲಾಸ್ಟಿಕ್ ಬಾಟಲಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಿಮಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಸ್ನೇಹಿತರೆ, ನಾನು ಇದರಲ್ಲಿ ಇದ್ದಿಂದ ಒಂದು ಬಾಡಿ ವಾಶ್ ಏನಿದೆ ನಾನು ಇದಕ್ಕೆ ಈ ಬಾಟಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು. ಇದಕ್ಕೆ ನಾನು ಇವಾಗ ಕ್ಯಾಪ್ ಹಾಕೋತೀನಿ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಹೋಮ್ ಮೇಡ್ ಬಾಡಿ ವಾಶು ಅಥವಾ ಶವರ್ ಜೆಲ್ ರೆಡಿಯಾಗಿದೆ. ಇವಾಗ ಬನ್ನಿ ಸ್ನೇಹಿತರೆ, ಇವತ್ತು ನಾವು ಮಾಡಿರುವಂಥ ಶಿಯಾ ಬಟರ್ ಬಾಡಿ ವಾಶ್ ಏನಿದೆ ಅದನ್ನು ನಾನು ಒಂದು ಕೈ ಮೇಲೆ ಯೂಸ್ ಮಾಡಿ ನಿಮಗೆ ಅದರ ಒಂದು ಒಳ್ಳೆಯ ಪರಿಣಾಮ ನಮ್ಮ ಸ್ಕಿನ್ ಮೇಲೆ ಹೇಗಿರುತ್ತೆ ಅಂತ ನಿಮಗೆ ಇವತ್ತು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಸೊ ಹಾಗಾಗಿ ಇವತ್ತು ನಾನು ಒಂದು ಬೌಲಲ್ಲಿ ನೀರನ್ನು ತಗೊಂಡಿದ್ದೀನಿ. ಸೊ ಇವಾಗ ನಾನು ಕೈ ವಾಶ್ ಮಾಡ್ಕೋತೀನಿ. ಈ ಬೌಲ್ ನೀರಿಂದ ಕೈಯನ್ನು ಒದ್ದೆ ಮಾಡ್ಕೋತೀನಿ. ಕೈ ಒದ್ದೆ ಮಾಡಿಕೊಂಡು ಇವತ್ತು ನಾವು ರೆಡಿ ಮಾಡಿರುವಂಥ ಒಂದು ಬಾಡಿ ವಾಶ್ ಏನಿದೆ ಶಿಯಾ ಬಟರ್ ಬಾಡಿ ವಾಶ್ನ ಇವಾಗ ಇದನ್ನು ತೊಗೊಂಡ್ಬಿಟ್ಟು ಇವಾಗ ನೋಡಿ ನಾನು ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ಕೈನ ರಬ್ ಮಾಡ್ಕೋತೀನಿ. ನೋಡಿ, 1 ನಿಮಿಷದಲ್ಲಿ ಯಾವ ರೀತಿ ಒಂದು ಬಬಲ್ಸ್ ಬಂದಿದೆ, ಬುರುಗ ಬಂದಿದೆ. ಇವಾಗ ನೋಡ್ಬೋದು ಎಷ್ಟು ಬೇಗ ಬಂದಿದೆ ಅಂತ. ಸೊ ಇವಾಗ ನೋಡಿ, ನನ್ನ ಸ್ಕಿನ್ ಮೇಲೆ ಕೂಡ ಇದನ್ನು ರಬ್ ಮಾಡಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದು ಒಂದು ಸ್ಕಿನ್ ಹಚ್ಚಿದ ತಕ್ಷಣವೇ ಒಂದು ಸ್ಕಿನ್ ಸ್ಮೂತ್ ಆಗೋ ರೀತಿ ನನಗೆ ಅನ್ನಿಸ್ತಾ ಇದೆ. ಹಾಗೂ ನಾವು ಹಾಕಿರುವಂಥ ಒಂದು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಅದನ್ನು ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ. ಸೋಪ್ಕಿನ್ನು ಇದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಹಚ್ಚಿದ ತಕ್ಷಣವೇ ನನಗೆ ಒಂದು ಸ್ಮೂತ್ ಆಗಿರುವಂಥ ಫೀಲಿಂಗ್ ಬರ್ತಾ ಇದೆ. ಸೊ ಇವಾಗ ನೋಡಿ, ನಾನು ಇದನ್ನು ನೀರಲ್ಲಿ ನನ್ನ ಒಂದು ಕೈ ಏನಿದೆ ಅದನ್ನು ವಾಶ್ ಮಾಡ್ಕೋತೀನಿ. ಇದನ್ನು ವಾಶ್ ಮಾಡಿ ನಿಮಗೆ ಒಂದು ಎಫೆಕ್ಟ್ ಏನಿದೆ ಅದರದ್ದು ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ನನ್ನ ಒಂದು ಕೈನ ವಾಶ್ ಮಾಡ್ಕೊಂಡಾಯಿತು. ಹಾಗೂ ಇದನ್ನು ಬಟ್ಟೆಯಿಂದ ವೈಪ್ ಮಾಡ್ಕೊಂಡಿದ್ದೀನಿ ಕೈನ. ಸೊ ಇವಾಗ ನೋಡಿ ಸ್ನೇಹಿತರೆ, ನನ್ನ ಒಂದು ಕೈ ಹೇಗೆ ಶೈನ್ ಆಗ್ತಾ ಇದೆ. ಹಾಗೂ ನನ್ನ ಪರ್ಸ್ನಲ್ ಆಗಿ ಇದು ನನ್ನ ಕೈ ಒಂದು ಸ್ಮೂತ್ನೆಸ್ ಅನಿಸ್ತಾ ಇದೆ. ತುಂಬಾ ಸ್ಮೂತ್ ಅನಿಸ್ತಾ ಇದೆ. ಯಾವುದೂ ರಫ್ನೆಸ್ ಇಲ್ಲ ಕೈ ಮೇಲೆ. ಒಂದೇ ಟೈಮಲ್ಲಿ ಹಚ್ಚಿದ್ದೀನಿ ನಾನು. ಎಷ್ಟು ಸ್ಮೂತ್ ಅನಿಸ್ತಾ ಇದೆ ನೋಡ್ಬೋದು ನೀವು. ಕೈ ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲಿಂದ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಹಾಗೂ ಒಂದು ತಿಳಿ ಕಲರ್ ಮುಂಚೆಕ್ಕಿಂತ ಸ್ವಲ್ಪ ಲೈಟ್ ಆದಾಗ ಕಾಣಿಸ್ತಾ ಇದೆ. ಯಾಕಂದರೆ ಏನೇ ಒಂದು ಬಾಡಿ ಮೇಲೆ ಏನಾದರೂ ಒಂದು ಕೊಳಕಿದ್ರೆ ಅದು ಈ ಹಚ್ಕೊಂಡ ತಕ್ಷಣ ಇದು ಕ್ಲೀನಾಗಿ ಟೋಟಲಾಗಿ ರಿಮೂವ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಸ್ಕಿನ್ ಏನಾಗುತ್ತೆ, ಬ್ರೈಟ್ ಆದೋ ಥರ ಕಾಣಿಸುತ್ತೆ. ಹಾಗೂ ಒಂದು ಸ್ಮೂತ್ನೆಸ್ ಕೂಡ ಬರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ನೀವು ಕೂಡ ಇದನ್ನು ಒಂದು ಡೈಲಿ ರೆಗ್ಯುಲರ್ ಆಗಿ ನೀವು ಇದನ್ನು ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡು ಡೈಲಿ ಯೂಸ್ ಮಾಡ್ಕೋಬೋದು. ನೀವು ಯೂಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಬಾಟಲ್ನ ಯಾವಾಗಾದರೂ ನೀವು ಯೂಸ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಒಂದು ಬಾಟಲಲ್ಲಿ ಹಾಕ್ಕೊಂಡ್ಬಿಟ್ಟು ಡೈಲಿ ಈ ಥರ ಶೇಕ್ ಮಾಡಿಕೊಂಡು ನಂತರ ನೀವು ನಿಮ್ಮ ಒಂದು ಕೈಯಲ್ಲಿ ಹಾಕ್ಕೊಂಡು ನೀವು ರಬ್ ಮಾಡ್ಕೊಂಡು ಬಾಡಿಗೆಲ್ಲ ಹಚ್ಕೋಬೋದು. ಡೈಲಿ ಯೂಸ್ ಮಾಡ್ಕೋಬೋದು. ಅಥವಾ ಬೇಡಪ್ಪ ನನಗೆ ಅಂದರೆ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಕೂಡ ನೀವು ಇದನ್ನು ಹಚ್ಕೊಂಡು ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಹೋಮ್ ಮೇಡ್ ಶಿಯಾ ಬಟರ್ ಬಾಡಿ ವಾಶ್ನ ಮಾಡಿದ್ದು ಆಯಿತು, ಈ ಬಾಟ್ಲಲ್ಲಿ ಫಿಲ್ ಮಾಡಿದ್ದು ಆಯಿತು. ಹಾಗೂ ಇದರ ಒಂದು ಎಕ್ಸ್ಪೆರಿಮೆಂಟ್ ಕೈಯಲ್ಲಿ ಹಾಕ್ಕೊಂಡ್ಬಿಟ್ಟು ಬಬಲ್ಸ್ ಹೇಗೆ ಬರುತ್ತೆ ಅಂತ ಇದು ತೋರಿಸಿದ್ದು ಆಯಿತು.
ಸೊ ಹಾಗಾಗಿ ಸ್ನೇಹಿತರೆ, ನೀವು ಕೂಡ ಇದೇ ರೀತಿ ಮನೆಯಲ್ಲಿ ನೀವು ಪ್ರಿಪೇರ್ ಮಾಡಿಬಿಟ್ಟು ನಿಮಗೆ ಹಾಗೂ ನಿಮ್ಮ ಮಕ್ಕಳಿಗೆ, ಸಣ್ಣ 8 ವರ್ಷದಿಂದ ಮಕ್ಕಳಿಂದ ಹಿಡಿದು ನೀವು ಎಲ್ಲ ದೊಡ್ಡವರವರೆಗೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೂ ಇದರಲ್ಲಿ ಯಾವುದೇ ಒಂದು ರೀತಿಯ ಒಂದು ಪ್ರಿಸರ್ವೇಟಿವ್ ಹಾಕಿಲ್ಲ. ಸೊ ಹಾಗಾಗಿ ನೀವು 15ದಿಂದ 1 ತಿಂಗಳವರೆಗೆ ನೀವು ಇಟ್ಟು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಎವ್ರಿ ಮಂತ್ ನೀವು ಹೊಸದಾಗಿ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಹಾಗೂ ನೀವು ಹೊರಗಡೆ ಏನಾದ್ರು ತಂದಿದ್ದರೆ ಅದರಲ್ಲಿ ತುಂಬ ಕೆಮಿಕಲ್ಗಳು ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ. ನೀವು ನೋಡಿದಿರ, ವಿಡಿಯೋದಲ್ಲಿ ನೋಡಿದಿರ, ನೀವು ಯಾವುದೇ ರೀತಿ ಒಂದು ಕೆಮಿಕಲ್ ಇದರಲ್ಲಿ ಆ್ಯಡ್ ಮಾಡಿಲ್ಲ. ನಿಮ್ಮ ಮನೆಯಲ್ಲಿ ಏನು ಸಿಗುತ್ತೆ ಅದೇ ವಸ್ತು ಇದೆ. ಹನಿ ಇದೆ, ಗ್ಲಿಸರಿನ್ ಇದೆ, ಈ ರೀತಿ ಹೋಮ್ ಪ್ರಾಡಕ್ಟ್ಸ್ ಇದೆ ಇದರಲ್ಲಿ. ಸೊ ಹಾಗಾಗಿ ನೀವು ಕೂಡ ಇದರಲ್ಲಿ ಇದೇ ರೀತಿ ಮನೆಯಲ್ಲಿ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರಿಪ್ಷನ್ನು ನಮಗೆ ಒಂದು ಮುಂದಿನ ವಿಡಿಯೋ ಮಾಡೋಕ್ಕೆ ನಮಗೆ ಒಂದು ಪ್ರೋತ್ಸಾಹ ಸಿಕ್ಕಾಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಕೇಳ್ಕೊತಾ ಇದ್ದೀನಿ. ಹಾಗೂ ಸ್ನೇಹಿತರೆ, ನಮ್ಮ ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ನಮ್ಮ ಒಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ.